ನಾವು ದೇವಿ ಪೂಜೆ ಮಾಡ್ತೀವಿ, ನಾವು ಸಾಧನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಅನುಷ್ಠಾನ ಮಾಡ್ತೀವಿ. ದೇವಿನ ತುಂಬ ಪ್ರೇಮದಿಂದ ಭಕ್ತಿಯಿಂದ ಆರಾಧನೆ ಮಾಡ್ತೀವಿ, ತಪ ಮಾಡ್ತೀವಿ, ವ್ರತ ಮಾಡ್ತೀವಿ. ನವರಾತ್ರಿ ವರ್ಷದಲ್ಲಿ 4 ಸಲ ಬರ್ತದೆ. ನವರಾತ್ರಿಯ ಆ ಘಟನೆ ಅದನ್ನು ನೋಡ್ಲಿಕ್ಕೆ ಹೋದರೆ ಋತು ಪರಿವರ್ತನೆಯ ಘಟನೆ. ಯಾವಾಗ ನಮ್ಮ ಶರೀರ ನಮ್ಮ ಸಾಧನೆ ಮಾರ್ಗದಲ್ಲಿ ಮುಂದುವರ್ಲಿಕ್ಕೆ ಬಯಸ್ತದೋ ಅಥವಾ ಯಾವುದಾದ್ರೂ ಶಕ್ತಿನ ಪ್ರಾಪ್ತಿ ಮಾಡ್ಕೋಬೇಕು ಅಂತ ಬಯಸಿದಾಗ ಸಾಧಕ ಕಾಲಚಕ್ರದಿಂದ ಅಂದರೆ ಸಮಯದ ಚಕ್ರದಿಂದ ಋತುಚಕ್ರದಿಂದ ಪ್ರಸಾರ ಆಗಬೇಕಾಗ್ತದೆ. ಈ ಋತುಗೂ ಸಹ ತನ್ನದೇ ಆದಂತಹ ಆಧ್ಯಾತ್ಮಿಕ ಮಹತ್ವ ಇದೆ. ಆ ಸಮಯದಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಶರೀರಕ್ಕೆ ಏನು ಕೊಡಬೇಕು, ಶರೀರನ ಯಾವ ರೀತಿ ನಡೆಸ್ಕೋಬೇಕು. ಹಾಗಾಗಿ ವರ್ಷದಲ್ಲಿ ಬರುವ 4 ನವರಾತ್ರಿ. ಈ ನವರಾತ್ರಿ ಯಾಕಂದರೆ ಮನುಷ್ಯನಿಗೆ ಪ್ರತಿದಿನ ಅಭ್ಯಾಸ ಸಾಧನೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ 4 ನವರಾತ್ರಿ ಅಂದರೆ 36 ದಿನ ಸಾಧಕನು ಅಂದರೆ ಸಾಧನೆ ಮಾಡಲಿಕ್ಕೆ ಬಯಸುವಂಥವರು ಈ 36 ದಿನದಲ್ಲಿ ತಮ್ಮ ಶಕ್ತಿನ ಆಧ್ಯಾತ್ಮಿಕ ಉನ್ನತಿನ ಮಾಡ್ಕೋಬೋದು. ಈಗೇನಾಗಿದೆ ಅಂದರೆ ನಾವು ಮಾಡೋ ನವರಾತ್ರಿಲಿ ಏನಾದರೂ ಆಧ್ಯಾತ್ಮಿಕ ರಹಸ್ಯ ಇದೆ ಅಂತ ಅನಿಸ್ತಾ ಇಲ್ಲ. ಯಾಕಂದರೆ ನಾವು ಮಾಡೋ ಪೂಜೆ ಪುನಸ್ಕಾರ ಸುಮ್ಮನೆ ನಾವು ಮಾಡೋ ಕಾರ್ಯತ್ತರ ಆಗಿದೆ. ಪೂಜೆ ಅರ್ಚನೆ ವ್ರತ ಉಪವಾಸ ಇವು ಒಂಥರ ತೋರಿಕೆ ಆಗಿದೆ, ಬಾಹ್ಯ ಪ್ರಭಾವ ಆಗಿದೆ. ಜನ ಏನು ತಾವು ಶಕ್ತಿ ಆರಾಧನೆ ಮಾಡ್ತಾ ಇದ್ದೀವಿ ಅಂದ್ಕೊಂಡಿದ್ದಾರೋ, ಅಂದರೆ ಅವರಿಗೆ ಶಕ್ತಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಇನ್ನು ಶಕ್ತಿ ಆರಾಧನೆ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅನುಷ್ಠಾನ ಸಹ ನಾವು ನಮ್ಮ ಮನಸ್ಸಿಂದನೇ ಮಾಡ್ತೀವಿ. ನಾನು 1,25,000 ಸಲ ಜಪ ಮಾಡ್ತೀನಿ, ಮಂತ್ರ ಜಪ ಮಾಡ್ತೀನಿ, ನವಾರಣ ಮಂತ್ರ ಮಾಡ್ತೀನಿ, ದುರ್ಗಾ ಮಂತ್ರ ಮಾಡ್ತೀನಿ. ತಮ್ಮ ಮನಸ್ಸಿನ ಲೆಕ್ಕಾಚಾರದ ಪ್ರಕಾರ ಜನ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ. ಎಲ್ಲ ಮಾಡಿ ಆಮೇಲೆ ದೇವರಿಗೆ ಬೈತಾರೆ, ನಾನು ಇಷ್ಟೆಲ್ಲ ಮಾಡಿದೆ ಏನು ಫಲ ಕೊಟ್ಟಿಲ್ಲ ಅಂತ, ನನಗೆ ದುರ್ಗತಿ ಬಂತು ಅಂತ ಗೋಳಾಡ್ತಾರೆ. ದುರ್ಗತಿ ಯಾಕೆ ಬಂತು ಅಂದರೆ ನೀವು ದುರ್ಗಾನ ಅರ್ಥನೇ ಮಾಡ್ಕೊಂಡಿಲ್ಲ. ಎಲ್ಲಿ ತನಕ ನೀವು ಮೂಲ ಆದಿಶಕ್ತಿಯ ಬಗ್ಗೆ ನಿಮಗೆ ಅರಿವಿಲ್ವೋ, ಗೊತ್ತಿರಲ್ವೋ, ತಿಳ್ಕೊಂಡಿರಲ್ವೋ, ಅಲ್ಲಿ ತನಕ ಏನು ಸಾಧನೆ ಮಾಡ್ತೀರಾ? ಶಕ್ತಿ ಬಗ್ಗೆ ನಿಮಗೆ ಪೂರ್ತಿ ಗೊತ್ತಿದ್ದರೆ ಸಾಧನೆ ಮಾಡ್ಬೋದು. ನಿಮಗೆ ಶಕ್ತಿ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಸಾಧನೆ ಯಾವುದರ ಸಾಧನೆ ಮಾಡ್ತೀರಾ? ದುರ್ಗಾ ಶಬ್ದ ತಿಳ್ಕೊಳ್ಳೋದು ತುಂಬ ಅವಶ್ಯಕ. ಅದನ್ನು ಈ ವಿಡಿಯೋ ಸೀರೀಸಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನವರಾತ್ರಿ 9 ರಾತ್ರಿ 9 3 × 3 9. ನಮ್ಮ ಶರೀರದಲ್ಲಿ 3 ಗುಣ ಇದೆ, ತ್ರಿಗುಣ, ಸತ್ವ ರಜ ತಮಸ್. ಈ 3 ಗುಣಗಳಿಂದ ಉತ್ಕ್ರಾಂತಿ ಮಾಡಿ ನಮ್ಮ ಚೇತನನ್ನು ತ್ರಿನೇತ್ರದಲ್ಲಿ 3ನೇ ಕಣ್ಣಿನಲ್ಲಿ ಸ್ಥಾಪಿತ ಮಾಡಿ ಊರ್ಧ್ವಗಮನ ಮಾಡೋದು, ಇದು ಶಕ್ತಿಯ ರಹಸ್ಯ. ನವರಾತ್ರಿ ನಮಗೆ ಏನು ತಿಳಿಸ್ತದೆ ಅಂದರೆ, ಈ ನವರಾತ್ರಿ ಒಳಗಡೆ ನಮ್ಮ ಶರೀರದಲ್ಲಿ ಏನು 9 ದ್ವಾರಗಳಿವೆ, ಆ 9 ದ್ವಾರಗಳಿಂದ ನಮ್ಮ ಶರೀರ ನಡೀತದೆ. ನೋಡೋದು ಆ ದ್ವಾರದಿಂದನೇ, ಕೇಳೋದು ಆ ದ್ವಾರದಿಂದನೇ, ಕ್ರಿಯೆ ಮಾಡೋದು ಸಹ ಆ ದ್ವಾರದಿಂದನೇ. ಶರೀರದ ಎಲ್ಲ ಚಡಪಡಿಕೆ ಈ 9 ದ್ವಾರಗಳಿಂದ ಆಗ್ತದೆ. ಸೃಜನ ವಿಸರ್ಜನ ಪ್ರಜನನ ಎಲ್ಲ ಈ 9 ದ್ವಾರಗಳಿಂದನೇ ಆಗ್ತದೆ. ಎಲ್ಲ ಕ್ರಿಯೆ ಈ 9 ದ್ವಾರಗಳಿಂದ ಆಗ್ತದೆ. ಈ 9 ದ್ವಾರದ ಶಕ್ತಿನ ಅರ್ಥ ಮಾಡಿಕೊಂಡ್ರೆ ನೀವು ನವದುರ್ಗಾನ ಅರ್ಥ ಮಾಡಿಕೊಂಡ ಹಾಗೆ ಆಗ್ತದೆ. ದುರ್ಗಾದ ಅರ್ಥ ದುರ್ಗಾಶಕ್ತಿ. ಈ ದುರ್ಗದ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡ್ರೆ ನಾವು ದುರ್ಗಾ ಶಕ್ತಿನ ಅರ್ಥ ಮಾಡ್ಕೊಂಡ ಹಾಗೆ ಆಗ್ತದೆ. ದುರ್ಗಾ ಅಂದರೆ ಮನೆ, ಅಂದರೆ ಕೋಟೆ. ಆ ದುರ್ಗಾನೇ ನಮ್ಮ ಶರೀರ. ಆ ಶರೀರದ ಒಳಗಡೆ ಇರುವಂತಹ ಶಕ್ತಿ ಕುಂಡಲಿನಿ ಊರ್ಜೆ, ಅದನ್ನೇ ದೇವಿ ರೂಪದಲ್ಲಿ ಬ್ರಹ್ಮ ಅನ್ಬೋದು. ದೇವಿಯ ಪ್ರಾಕಟ್ಯ ಆದಾಗ ಅಲ್ಲಿ ದೇವಿ ಹೇಳ್ತಾಳೆ, ಅಂದರೆ ನಾನು ಪುರುಷನೂ ಅಲ್ಲ ಸ್ತ್ರೀನೂ ಅಲ್ಲ, ತಾನು ಬ್ರಹ್ಮ. ಆದರೆ ಮಕ್ಕಳ ಪಾಲನೆ ಪೋಷಣೆ ಅಮ್ಮನದೇ ಆಗಿರೋದ್ರಿಂದ ತಾನು ಅಮ್ಮನ ಸ್ವರೂಪ ಧಾರಣೆ ಮಾಡ್ತೀನಿ. ಪುರುಷ ಪ್ರಕೃತಿ, ನಾವು ಭಗವಂತನನ್ನು ಪುರುಷ ರೂಪದಲ್ಲಿನೂ ನಂಬ್ತೀವಿ, ಪ್ರಕೃತಿನ ಅಮ್ಮನ ರೂಪದಲ್ಲೂ ಸಹ ನಾವು ನಂಬ್ತೀವಿ. ಸ್ತ್ರೀನ ದೇವಿ ರೂಪದಲ್ಲಿ ನಾವು ಆರಾಧನೆ ಮಾಡ್ತೀವಿ. ಮನುಷ್ಯ ಇಡೀ ಊರ್ಜೆನ 2 ರೀತಿ ವಿಭಜನೆ ಮಾಡಿದ್ದಾನೆ. ದೇವರು ದೇವಿ. ಬ್ರಹ್ಮನ ಚೇತನ ಏನಿದೆ ಅದು 2 ಭಾಗದಲ್ಲಿ ವಿಭಜನೆ ಆಯಿತು. ಯಾರು ಹಠಯೋಗ ಮೂಲಕ ತಮ್ಮ ಕಠಿಣ ವ್ರತ ಉಪವಾಸದಿಂದ ಶರೀರನ ತಪ್ಪಿಸಿ ಸಾಧನೆ ಮಾಡ್ತಾಯಿದ್ರು, ಅವರು ಪುರುಷ ವರ್ಗದ ದೇವತೆನ ಆರಾಧನೆ ಮಾಡ್ತಾಯಿದ್ರು. ಇನ್ನೊಂದು ವರ್ಗ ಎಲ್ಲಿ ಬರೀ ಭಾವದಿಂದ
ಯಾರು ಭಾವದಿಂದನೇ ತಮ್ಮ ಜೀವನನ ನೋಡ್ತಾರೋ ಆ ಭಾವ ತಾಯಿ ಭಾವ, ಅಮ್ಮನ ಭಾವ, ಆ ಭಾವದಿಂದ ದೇವಿನ ಶಕ್ತಿನ ಆರಾಧನೆ ಮಾಡ್ತಾಯಿದ್ರು. ಹಾಗಾಗಿ ನಾವು ದೇವಿನ ತಾಯಿ ಅಂತೀವಿ, ಅಮ್ಮ ಅಂತೀವಿ. ನಾವು ಅಮ್ಮನ ಆರಾಧನೆ ಮಾಡ್ತೀವಿ, ಯಾಕಂದರೆ ಅಲ್ಲಿ ಭಾವ ಇದೆ. ಯಾವುದೇ ತಾಯಿ ತನ್ನ ಮಗುನ, ತನ್ನ ಮಕ್ಕಳನ್ನ ದುಃಖಿತರನ್ನಾಗಿ ನೋಡ್ಲಿಕ್ಕೆ ಬಯಸಲ್ಲ, ಅವರು ಕಷ್ಟದಲ್ಲಿರೋದನ್ನು ನೋಡ್ಲಿಕ್ಕೆ ಬಯಸಲ್ಲ. ಹಾಗಾಗಿ ನಾವು ಆ ಬ್ರಹ್ಮನ ತಾಯಿಯನ್ನಾಗಿ ಒಪ್ಕೋತೀವಿ. ಭಗವಂತನನ್ನು ನಾವು ತಂದೆ ಅಂದರೆ, ನಮ್ಮಪ್ಪ ಅಂದರೆ ಭಗವತಿನ, ದೇವಿನ ನಾವು ಅಮ್ಮ ಅಂತೀವಿ. ಮಾತಾಡ್ತಾ ಹೋದರೆ ವಿಡಿಯೋ ದೊಡ್ಡದಾಗುತ್ತೆ, ನೀವು ನೋಡಲ್ಲ. ಹಾಗಾಗಿ ಮೂಲಕ್ಕೆ ಬರೋಣ. ನವರಾತ್ರಿ ನಮ್ಮ ಒಳಗೆ, ನಮ್ಮ ಶರೀರದ ಏನು ನವದ್ವಾರ ಇದೆ ಅದರ ಮೇಲೆ ಒಂದೊಂದು ಶಕ್ತಿ ಕೂತಿದೆ, ಅದೇ ನವದುರ್ಗ. ಯಾರು ಈ ನವದುರ್ಗೆನ ಸಾಧನೆ ಮಾಡ್ಕೋತಾರೋ ಅವರು ಮನಸ್ಸನ್ನು ಮುಗಿಸ್ತಾರೆ. ಈ ನವದುರ್ಗೆ ಆಧ್ಯಾತ್ಮಿಕ ಊರ್ಜೆಯ ಒಂದು ಸರ್ಕಲ್. ಈ ಆಧ್ಯಾತ್ಮಿಕ ಅವಸ್ಥೆನೇ ನಿಜವಾದ ಸಾಧಕ ಯಾರಿರ್ತಾರೋ ಅವರು ಪ್ರಾಪ್ತಿ ಮಾಡ್ಕೋತಾರೆ. ಯಾರ ಜೀವನ ತನ್ನ ಚೇತನನ ಜಾಗೃತಿ ಮಾಡ್ಕೊಳ್ಳಿಕ್ಕೆ, ಯಾರ ಜೀವನ ಬ್ರಹ್ಮ ಪ್ರಾಪ್ತಿಗಾಗಿ ಇರ್ತದೋ, ಯಾರ ಜೀವನ ಸಾರ್ಥಕ ಶಕ್ತಿಯ ಅನುಸಂಧಾನ ಮಾಡಲಿಕ್ಕಿರ್ತದೋ ಅಂಥವರು ಈ ಶಕ್ತಿ ಸಾಧನೆಯಲ್ಲಿ ಅವಶ್ಯಕವಾಗಿ ಬರ್ತಾರೆ. ನೀವು ಬಂದಿದ್ದೀರಾ ಅಂದರೆ ನಿಮಗೂ ಆ ಒಂದು ಆತ್ಮಜ್ಞಾನ, ಮನಸ್ಸಿನಾಚೆ ಹೋಗೋ ಬಯಕೆ ಇದೆ ಅಂತ ಅರ್ಥ. ಯಾಕಂದರೆ ಶಕ್ತಿನೇ ಸ್ಪಂದನ ಕೊಡ್ತದೆ, ಯಾಕಂದರೆ ಶಕ್ತಿನೇ ಊರ್ಜೆ ಕೊಡ್ತದೆ, ಭಾವ ಕೊಡ್ತದೆ. ಎಷ್ಟೆಲ್ಲ ದೇವತೆಗಳಿದ್ದಾರೋ, ಬ್ರಹ್ಮ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ಮಹೇಶ್ವರ ಆಗಿರ್ಬೋದು, ಅವರು ತಾಯಿ ಜಗದಂಬೆಯ ಆರಾಧನೆ ಮಾಡ್ತಾರೆ. ದೇವರುಗಳೇ, ಅವರು ಪರಿಪೂರ್ಣರು. ಆದರೆ ಅವರಿಗೆ ಶಕ್ತಿ ಸಾಧನೆ ಮಾಡುವ ಅವಶ್ಯಕತೆ ಏನಿತ್ತು? ಆದರೆ ಶಕ್ತಿಯ ಜೋಡಣೆ ಭಾವದಿಂದಾಗಿದೆ, ಭಾವದ ಜೊತೆ ಇದೆ. ಶಕ್ತಿಯ ಸಂಚಯ ಸಮರ್ಪಣೆ ಜೊತೆ ಕನೆಕ್ಟ್ ಆಗಿದೆ. ದೇವರಾದರೂ ಸಹ ಅವರಲ್ಲಿ ಸಮರ್ಪಣೆ ಇಲ್ಲ ಅಂದರೆ ಶಕ್ತಿಯ ಸಂಚಲನ ಆಗಲ್ಲ. ನಾವು ಆ ಶಕ್ತಿನ ಸಾಧನೆ ಮಾಡಬೇಕು ಅಂದರೆ ಮೊದಲು ದೈವತ್ವದ ಪ್ರಾಪ್ತಿ ಮಾಡ್ಕೋಬೇಕು. ದೈವತ್ವ ಪಡ್ಕೊಂಡ ಮೇಲೆ ನಾವು ಆ ಭಾವನ ಸಮರ್ಪಿತ ಮಾಡಬೇಕು. ನಮ್ಮ ದೈವತ್ವದ ಭಾವನೂ ಸಹ ತ್ಯಾಗ ಮಾಡಿ ಪ್ರಕೃತಿಯ ಮಡಿಲಲ್ಲಿ ತಲೆ ಇಟ್ಟು ಆಶೀರ್ವಾದ ಪಡಿಬೇಕು. ನವರಾತ್ರಿ ಏನು ಕಲಿಸ್ತದಂದರೆ ನವದ್ವಾರ, 2 ಕಣ್ಣು, 2 ಕಿವಿ, 1 ಮೂಗು, ಬಾಯಿ, ಈ 9 ದ್ವಾರಗಳೇನಿದೆ ಅದರಿಂದ ಏನು ನಾವು ನೆಗೆಟಿವಿಟಿನ ಒಳಗಡೆ ತಗೋತಾ ಇದ್ದೀವಿ, ನೆಗೆಟಿವ್ ಊರ್ಜೆ, ನೆಗೆಟಿವ್ ಪ್ರಭಾವ, ನೆಗೆಟಿವ್ ಪ್ರೋಗ್ರಾಮಿಂಗಿನ ತಗೋತಾ ಇದ್ದೀವಿ. ಎಲ್ಲ ನೆಗೆಟಿವ್ ಬರೋದನ್ನು ನಿಲ್ಲಿಸಿ ನಮ್ಮ ಒಳಗಡೆಯ ಚೇತನನ ಜಾಗೃತಿ ಮಾಡೋದು ನಾವು ನವರಾತ್ರಿ ಒಳಗಡೆ ಸಾಧನೆ ಮಾಡುವಂತಹ ಕಾರ್ಯ. ಶಕ್ತಿ ನಮ್ಮ ಮೂಲಾಧಾರ ಚಕ್ರದಲ್ಲೇ ಇದೆ. ಆ ಶಕ್ತಿನ ಜಾಗೃತಿ ಮಾಡುವಂತಹ ಕೆಲಸ ನಾವು ಈ ನವದ್ವಾರಗಳನ್ನು ಬಂದ್ ಮಾಡಿದಾಗ ಆಗ್ತದೆ. ಕಣ್ಣ್ಯಾಕೆ ಮುಚ್ಚಬೇಕು ಅಂದರೆ ನಾವು ನಮ್ಮ ಒಳಗಡೆ ದೃಷ್ಟಿ ಹಾಯಿಸ್ಲಿಕ್ಕೆ ಸುಲಭ ಆಗ್ತದೆ. ಯಾಕೆ ಮುಚ್ಕೊಳ್ಬೇಕು ಅಂದರೆ ನಮ್ಮ ಒಳಗಡೆಯ ಸಂಗೀತನ ಕೇಳಿಸ್ಕೊಳ್ಳಿಕ್ಕೆ. ಮೂಗು ಯಾಕೆ ಮುಚ್ಚಬೇಕು ಅಂದರೆ ನಮ್ಮ ಒಳಗಿನ ಪ್ರಾಣ ಶಕ್ತಿನ ಅನುಭವಿಸ್ಲಿಕ್ಕೆ, ಅನುಭವ ಮಾಡಲಿಕ್ಕೆ. ಬಾಯಿ ಯಾಕೆ ಮುಚ್ಕೋಬೇಕು ಅಂದರೆ ಒಳಗಡೆ ಯಾರು ಮಾತಾಡ್ತಾ ಇದ್ದಾರೆ ಅವರು ಮಾತಾಡಲಿ ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮುಂದಿನ ವಿಡಿಯೋದಲ್ಲಿ ನವದುರ್ಗ ರಹಸ್ಯನ ನಾನು ಡಿಕೋಡ್ ಮಾಡಿದಾಗ ಬ್ರಹ್ಮಚಾರಿಣಿ ಆ ವಿಡಿಯೋದಲ್ಲಿ ಇವೆಲ್ಲ ಪೀಠಿಕೆ ಅವಶ್ಯಕ ಆಗಿರ್ತದೆ. ಹಾಗಾಗಿ ಇವೆಲ್ಲ ಗೊತ್ತಿರಲಿ.